ಮೈಸೂರು ಮಾಜಿ ಮೂಡ ಅಧ್ಯಕ್ಷ ರಾಜುಗೆ ತನಿಖಾ ಗೂಸ. ಸಚಿವರ ಲಾಗಿನ್ನಲ್ಲಿಯೇ 6 ತಿಂಗಳಿಂದ ಕಡತ. ಯಾಕಿಂಗಾಯ್ತು? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಮಾಜಿ ಅಧ್ಯಕ್ಷ HV ರಾಜು ವಿರುದ್ಧ ಲೋಕಾಯುಕ್ತ ತನಿಖೆಗೆ ಅನುಮತಿ ನೀಡುವ ವಿಚಾರ ಕಳೆದ 6 ತಿಂಗಳಿನಿಂದ ಕಾನೂನು ಸಚಿವರ ಲಾಗಿನ್ನಲ್ಲಿಯೇ ಬಾಕಿ ಉಳಿದಿದೆ ಎಂಬುದು ಇದೀಗ ಬಟಾಬಯಲಾಗಿದೆ. ರಾಜೀವ್ ವಿರುದ್ಧದ ಹಲವು ಭ್ರಷ್ಟಾಚಾರ ಆರೋಪಗಳ ಮೇಲೆ ತನಿಖೆ ನಡೆಸಲು ಪೂರ್ವಾನುಮತಿ ಕೋರಿ ಫೈಲ್ ಸಲ್ಲಿಕೆಯಾಗಿತ್ತು. ಆದರೆ ಕಾನೂನು ಇಲಾಖೆ ಅಭಿಪ್ರಾಯ ನೀಡಿದ್ರೂ ಸಚಿವರು ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಈ ವಿಳಂಬವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಈ ನಡುವೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಈಗಾಗಲೇ ಬಂಧಿಸಲಾಗಿದೆ. ಇತ್ತ ರಾಜೀವ್ ಕತೆ ಏನಾಗುತ್ತೋ ಗೊತ್ತಿಲ್ಲ.